ಅಲ್ಲಿಂದ ರೋಡ್ ಚೆನ್ನಾಗಿದೆ, ಇಲ್ಲಿಂದ ಸ್ವಲ್ಪ ಮತ್ತೆ ಅದೇ ಥರ. ಅಯ್ಯೋ, ಪ್ರಾಪರಾಗಿ ಮಾಡಿಲ್ಲ. ಕರುಸ್ ಜಾಸ್ತಿ ಇದೆ. ಗೈಸ್, DJ-ಯಲ್ಲಿ ನಾನು ನೈಟ್ ಮೋಡ್ ಆನ್ ಮಾಡಿರೋದು. ಇದು ನನಗೆ ಕ್ವಾಲಿಟಿ ಯಾವ ಥರ ಬರ್ತಾಯಿದೆ ಅಂತ ಕಮೆಂಟ್ ಆಗಿ. ಓ ಓ ಓ ಓ ನೋಡಿ, ರೋಡ್ ಚೆನ್ನಾಗಿದೆ ಅಂತ ಸ್ಪೀಡಾಗಿ ಬಂದರೆ ಡೈರೆಕ್ಟ್ ಇವಾಗ ನಾನು ಹೋಗ್ತಿದ್ದೆ ಯಮಲೋಕಕ್ಕೆ. ಅಯ್ಯೋಯ್ಯೋಯ್ಯೋಯ್ಯಪ್ಪ, ಅದಕ್ಕೆ ನೈಟ್ ಟೈಮಲ್ಲಿ ಓಡಿಸೋವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು. ನಾನು ವೀಡಿಯೋದಲ್ಲಿ ಹೇಳಿದ್ದೆ ಬ್ರೇಕ್ ಪ್ಯಾಡ್ಸು ಒಂದು ಸ್ವಲ್ಪ ಇದು ಆಗ್ತಾಯಿದೆ ಅಂತ. ಮೋಸ್ಟ್ಲಿ ನನಗೆ ಇಷ್ಟು ದಿವಸ ಓಡಿಸಿರಲಿಲ್ಲ, ಸುಮ್ಮನೆ ನಿಲ್ಲಿಸಿದೆ ಗಾಡಿನ. ಅದು ಆಯಿಲು ಕರೆಕ್ಟಾಗಿ ಫ್ಲೋ ಆಗ್ತಾಯಿಲ್ಲ ಬ್ರೇಕ್ಗೆ. ಇವಾಗ ಸ್ವಲ್ಪ ಹಿಡಿತಾ ಇದೆ ಕರೆಕ್ಟಾಗಿ, ಪ್ರಾಪರಾಗಿ. ABS ಎಲ್ಲ ವರ್ಕ್ ಆಗ್ತಾಯಿದೆ. ಓ ಆಫ್ ರೋಡ್ ಮೋಡು, ಡಿಗು ಅಂದ್ಕೊಂಡು ಈ ಥರದ. ನಾನು ಹೆಂಗೆ ಅಂದರೆ ರೈಡ್ ಇವಾಗ ಎಲ್ಲರೂ ರೈಡ್ ಹೋಗ್ತೀನಿ ಅಂತ ನಾನು ಡಿಸೈಡ್ ಆಗಿಬಿಟ್ರೆ ನನಗೆ ಊಟನೂ ಬೇಡ, ನಿದ್ದೆನೂ ಬೇಡ ಗುರು. ಒಟ್ನಲ್ಲಿ ನನಗೆ ಆ ಡೆಸ್ಟಿನೇಷನ್ಗೆ ಹೋಗೋ ಗಂಟ ನನಗೇನು ಬೇಡ. ನನ್ನ ಜೊತೆಗೆ ಬಂದಿರೋರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಇದು. ಯಾಕಂದರೆ ನಾನು ಊಟನೇ ಮಾಡಲ್ಲ ಜಾಸ್ತಿ. ಬೈಕ್ ಮೇಲೆ ಒಂದು ಸತಿ ಕುತ್ಕೊಂಡೆ ಅಂದರೆ ಆ ಜಾಗಕ್ಕೆ ಹೋಗೋಂಟ ನಾನೇನು ತಿನ್ನೋಕ್ಕೋಗಲ್ಲ. ಡೈರೆಕ್ಟ್ ಅಲ್ಲಿಗೆ ಹೋದ್ಮೇಲೆ, ಅದು ದೊಡ್ಡದೇ ಜಾಗ ಇರಲಿ, ತುಂಬ ದೂರನೇ ಇರಲಿ, ಹತ್ರನೇ ಇರಲಿ. ಏರ್ ಹಾಕ್ಸಿರೋದಕ್ಕೆ ಟಯರ್ ಹೆಂಗೆ ಡ್ಯಾನ್ಸ್ ಆಡ್ತಾಯಿದೆ ಅಂದರೆ, ಏರ್ ಇಲ್ಲ ಅಂದರೆ ಒಂದು ಸ್ವಲ್ಪ ಹಂಗೆ ಹೋಗಿರೋದು. ನೋಡಿ, ವಿಸಿಬಿಲಿಟಿ ಅಲ್ಲಿ ಗಂಟ ಇದೆ ನನಗೆ. NS-ಅಲ್ಲಿ ಕೊಟ್ಟಿರೋ ಲೈಟೇ ಸಾಕಪ್ಪ. ಏನೋ ಒಂದು ಸ್ವಲ್ಪ ಫಾಗ್ ಇರೋವಾಗ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಅಂದ್ಬಿಟ್ರೆ, ಈ ನಾರ್ಮಲ್ ಟೈಮಲ್ಲಿ ಯೂಸ್ಗೆ ಮಸ್ತ್. ಇದು ಯಾವುದೋ ಆಫ್ಟರ್ ಮಾರ್ಕೆಟ್ ಹಾಕ್ಸಿಲ್ಲಪ್ಪ. ಆಮೇಲೆ ನೀವು, ನಾನು ಗಾಡಿಯಲ್ಲಿ ಇನ್ನೂ ಏನು ಚೇಂಜಸ್ಸೇ ಮಾಡ್ಸೋಕೆ ಹೋಗಿಲ್ಲ. ಎಲ್ಲ ಚೇಂಜಸ್ ಮಾಡಿಸಿದ್ರು ವಾಪಸ್ ಸ್ಟಾಕಿಗೆ ತಂದುಬಿಡ್ತೀನಿ ನಾನು. ಮಿರರು ಅಷ್ಟೇ, ನಾನು ಸಿಟಿಲಿ ಓಡೋವಾಗ ಬೇರೆ ಯೂಸ್ ಮಾಡ್ತೀನಿ. ಈ ಥರ ಲಾಂಗ್ ಹೋಗೋ ಟೈಮಲ್ಲಿ ಈ ಥರ ಯೂಸ್ ಮಾಡ್ತೀನಿ. ಯಾಕೆಂದರೆ ಸಿಟಿಲಿ ಹೆಂಗೋ ಹೋಗ್ಬಿಡ್ಬೋದು, ಲಾಂಗ್ ಹೋಗೋ ಟೈಮಲ್ಲಿ ನಮಗೆ ಮಿರರ್ ಇಂಪಾರ್ಟೆಂಟು. ಮೇನ್ ಬೇಕಾಗಿರೋದೇ ಮಿರರು. ಯಾಕಂದರೆ ಹೈವೇದಲ್ಲಿ ಹೋಗ್ತಾ ಇರ್ತೀವಿ, ನಾವು ಸಡನ್ನಾಗಿ ರೈಟಿಗೆ ಹೇಳ್ಕೊಂಡ್ರೆ ಹಿಂದೆ ಬರೋನು ಹಿಂದೆ ಯಾರಿದ್ದಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ತಿರುಗಿ ನಾವು ನೋಡೋಕ್ಕಾಗಲ್ಲ. ಅದಕ್ಕೆ ಮಿರರ್ ಒಂದು ಕಂಪಲ್ಸರಿ ಮಾಡ್ಕೊಳ್ಳಿ. ನೀವು ಎಂಥ ಸ್ಟಾಕ್ ಮಿರರ್ ಮುಂದೆ ಯಾವುದೇ ಆಫ್ಟರ್ ಮಾರ್ಕೆಟು ಬೀಳಲ್ಲ. ಸ್ಟಾಕ್ ಮಾರ್ಕೆಟ್ ಕೊಟ್ಟಂಗೆ. ಸ್ಟಾಕ್ ಮಾರ್ಕೆಟ್ ಅಂತ ಇದೀನಿ ನೋಡಿ. ಸ್ಟಾಕ್ ಮಿರರ್ ಕೊಟ್ಟಂಗೆ ಬೇರೆ ಯಾವ ಮಿರರು ಕೊಡೋಕೆ ಹೋಗಲ್ಲ. ಯಾಕೆಂದರೆ ಅದನ್ನು ಗಾಡೀಲೇ ಡಿಸೈನ್ ಮಾಡಿರ್ತಾರಲ್ವ ಗಾಡಿ ಜೊತೆ, ಅದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಯಾವ ಕಡೆ ಹೋಗ್ಬೇಕಪ್ಪ? ಈ ಕಡೆನಲ್ಲ, ಎರಡು ಒಂದೇ ಥರ ಇದೆಯಲ್ಲ, ಅದಕ್ಕೆ ನಾನು ಲಾಸ್ಟ್ ಟೈಮ್ ಆ ಕಡೆ ಹೋಗ್ಬೇಕಾಯ್ತಲ್ಲ. ಇಲ್ಲ, ಈ ಕಡೆನೇ.
ಇನ್ನು ಡೈರೆಕ್ಟ್ ಹೋಗ್ತಾ ಇರೋದು. ಓ ಹಾಂ, ಕರೆಕ್ಟಾಗಿ ಮಾಡಿಲ್ಲ, ಅರ್ಧಂಬರ್ಧ ಮಾಡೋರೆ. ಹಾಂ, ಇನ್ನೊಂದು ಗೈಸ್, ನಾನು ಏನು ಹೇಳ್ತೀನಿ ಅಂದರೆ, ನೀವು ಬೈಕ್ ಮೇಲೆ ಎಷ್ಟು ಏನೇ ಒಂಚೂರು ಪ್ರಾಬ್ಲಮ್ ಆದರೂ ಬೇಗನೆ ರೆಡಿ ಮಾಡಿಸ್ಕೊಂಬಿಡಿ, ಜಾಸ್ತಿ ವೇಟ್ ಮಾಡ್ಸೋಕೋಗ್ಬಿಡಿ ಗಾಡಿ. ನೋಡಲೇ ಇಲ್ಲ ನಾನು, ಬೆತ್ತ ಏಟು. ನಾನೇನು ಮಾಡಲಿ ಗೈಸ್, ನನಗೆ ಕಾಣಿಸ್ಲಿಲ್ಲ ಅದು. ನಾನೆಲ್ಲ ಚೆನ್ನಾಗಿದೆ ಅಂತ ಬಂದೆ, ನೋಡೋ ಚಿಕ್ಕದಾಗಿದೆ. ಚಿಕ್ಕ ಗುಂಡಿಗಳೇ ಡೇಂಜರು. ಇವಾಗ ಆ ರೋಡ್ಗೆ ಹೋಗ್ಬಿಡ್ತಿದ್ದೆ ನಾನು, ಆ ಆರೋ ಮಾರ್ಕೊಂಡಿರಲಿಲ್ಲ ಅಂತಿದ್ರೆ. ಒಂದು ಇಂಟರ್ಕಾಮ್ ಆಗಲಿ, ಇಲ್ಲ ಯಾವುದೋ ಒಂದು ಬ್ಲೂಟೂತ್ ಹಾಕ್ಸ್ಕೊಂಬಿಡಿ ಹೆಲ್ಮೆಟ್ಗೆ. ಮ್ಯೂಸಿಕ್ ಅನ್ನೋದು ಇದೆಯಲ್ಲ, ಅದೊಂದು ತುಂಬ ಹೆಲ್ಪ್ ಮಾಡುತ್ತೆ ರೈಡ್ ಮಾಡೋ ಟೈಮಲ್ಲಿ. ಯಾಕಂದರೆ ಯಾವುದೇ ಒಂದು ಸ್ವಲ್ಪ ಬೋರಿಂಗ್ ಅನಿಸಲ್ಲ, ಸಾಂಗ್ ಓಡ್ತಾ ಇದ್ರೆ ಕಿವಿಲಿ ಹಂಗೆ ಪೀಸಾಗಿ ಹೋಗ್ತಾ ಇರ್ತೀವಿ. ನಾನು ಯಾವುದೇ ರೈಡ್ ಮಾಡಲಿ, ಅಯ್ಯಪ್ಪ ನಿದ್ದೆ ಬರ್ತೈತೆ. ನಾನು ಯಾವುದೇ ರೈಡ್ ಮಾಡಲಿ, ನನಗೆ ಇಂಟರ್ಕಾಮಲ್ಲಿ ಮ್ಯೂಸಿಕ್ ಓಡ್ತಾನೆ ಇರುತ್ತೆ, ಯಾವುದಾರ ಒಂದು ಓಡ್ತಾ ಇರ್ತದೆ. ಓ ಹಮ್ಸ್ ನೋ. ಇವಾಗ ಬೇರೆ SD ಕಾರ್ಡ್ ರೇಟ್ಗಳು ಬೇರೆ ಜಾಸ್ತಿ ಆಗ್ಬಿಟ್ಟಿದೆ. ನಾನು ಹೆಂಗೋ ಲಾಸ್ಟ್ ಟೈಮ್ 256 GB ತೊಗೊಂಬಿಟ್ಟಿದ್ದೆ. ಇವಾಗ ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದಾಗ ಎಷ್ಟೋ ಕಮ್ಮಿ ಇತ್ತಪ್ಪ. ಇವಾಗ ನೋಡಿದ್ರೆ ಏನು ಗುರುದು, SD ಕಾರ್ಡು 128 GB ಎಷ್ಟು 64 GB ಏನೋ 32 GB ಏನೋ ನೋಡಿದೆ. 64 ಅನಿಸುತ್ತೆ ನೋಡಿದ್ದು. 1200 ರೂಪಾಯಿ ಇದೆ. ಯಪ್ಪ, ಓ ಸ್ವಾಮಿ. ನಮ್ಮ ಆಂಜನೇಯ ಸ್ವಾಮಿ ಇದ್ದಾರೆ. ಜೈ ಶ್ರೀರಾಮ್. ನೋಡಪ್ಪ, ದೇವರೇ ಕಾಪಾಡಪ್ಪ. ಕೊಂಡಿದ್ದಾನೆ ಅಂದರೆ ಒಂದು ತಿಂಗಳಿಂದ ನನ್ನ ಮೇಲೆ ಗಾಡಿನೇ ತೆಗ್ದಿರಲಿಲ್ಲ ನಾನು. ಯಾವಾಗ ಚೆಸ್ತಾನಪ್ಪ ಇವನು ಅಂತ ಕಾಯ್ತಾಯಿತ್ತು ನನ್ನ ಗಜ. ಇವತ್ತು ಚಚ್ಚದೆ ಗಾಡಿನ. ನಮ್ಮ ಗಜಿಂಗೆ ಮನೇಲಿ ಸೈಲೆಂಟಾಗಿ ನಿಂತರೆ ಆಗಲ್ಲ. ವೈಲೆಂಟಾಗಿ ಒತ್ತಾ ಇರ್ಬೇಕು ಈ ಥರ. ಇದುವರೆಗೂ ನನ್ನ ಗಜ ನನಗೆ ಎಲ್ಲೂ ಕೈ ಕೊಟ್ಟಿಲ್ಲಪ್ಪ. ನಮ್ಮ ಗಜ ಅಂದರೆ ಗಜ. ಯಾವ ಟೈಮಲ್ಲಿ ತಗೊಂಡ ಮಾತ್ರ ಒಳ್ಳೆ ಟೈಮಲ್ಲಿ ತೊಗೊಂಡಿದ್ದೀನಿ ನಮ್ಮ ಗಜನ. ಹಾಗೆ ಸಾಕ್ತೀನಿ ನನ್ನ ಗಾಡಿನ. ನಮ್ಮ ಗಜಿಂಗೆ ಇಂಥದ್ದಿಲ್ಲ ಅಂತಿಲ್ಲ. ಅವನೇನು ಕೇಳ್ತಾನೋ ಅದು ನನಗೆ ಫೀಲ್ ಆಗಬೇಕದು. ನನಗೆ ಫೀಲ್ ಆಯಿತಾ, ಅವತ್ತೇ ಚೇಂಜ್ ಆಗಿಬಿಡ್ಬೇಕು. ಒಂದು ಪ್ರತಿಯೊಂದು ಪಾರ್ಟ್ಸೇ ಆಗಲಿ, ಏರ್ ಫಿಲ್ಟರ್ ಅವ್ನು ಏನು ಕೇಳ್ತಾನೋ ಅದು. ಮುಂದೆಗಡೆ ನಾನು ಡಾಮಿನೋರ್ದು ಹಾಕಿದ್ನಲ್ಲ, ನನಗೆ ಅದು ಗಾಡಿಗೆ ಚೆನ್ನಾಗಿತ್ತು. ಆದರೆ ನಮ್ಮ ಗಜಿಂಗೆ ಇಷ್ಟ ಆಗಲಿಲ್ಲ. ಸೌಂಡ್ ಕೊಡ್ತಾಯಿದ್ದ. ಕಿತ್ತಾಕ್ಬಿಟ್ಟು ಹೊಸದು ಹಾಕ್ಸಿದ್ದೀನಿ ಮುಂದೆಗಡೆ, ಮಾಮೂಲಿದೆ. ಯಾಕಂದರೆ ಅದು ಗಾಡಿಗೆ ನಾವು ಕೇಳ್ದಂಗೆ ಗಾಡಿ ಇರಬಾರ್ದು, ಗಾಡಿ ಕೇಳ್ದಂಗೆ ನಾವಿರಬೇಕು. ಇವಾಗ ನೋಡಿ, ಸಡನ್ನಾಗಿ ಬಂತ, ಹೆಂಗೆ ನಿಂತ್ಕೊಂಡ ನಮ್ಮ ಗಜ. ಈ ಥರ ಸ್ಟ್ರೈಟ್ ಲೈನ್ ಸಿಕ್ಬಿಟ್ರೆ ಮಾತ್ರ. ಇನ್ನು 4 hours 43 minutes ತೋರಿಸ್ತಾ ಇದೆ. ಏನು ಅಂದರೆ ಬಸ್ಸಲ್ಲಿ ಹೋಗೋಕೆ ಒಂಥರ ಹಿಂಸೆ ಅನಿಸುತ್ತೆ. ನಮ್ಮ ಬೈಕ್ ವೀವೇ ಬೇರೆ, ಬಸ್ಸೇ ಬೇರೆ, ಕಾರೇ ಬೇರೆ ಗುರು. ಬೈಕಲ್ಲೋದ್ರೇ ಒಂಥರ ಮಜಾ ಸಿಗೋದು. ದೊಡ್ಡ ಏನೋ ಪಾಳ್ಯ, ಆ ಊರಲ್ಲಿದ್ದೀವಿ ಇವಾಗ.
ಫುಲ್ಲು ರೋಡು ಸಕ್ಕತ್ತಾಗಿದೆ ಮಾತ್ರ ಅಲ್ಲಿಂದ ಒಂದೊಂದು ಹತ್ರ ಇದೇನು ಆಟೋ ನಿಂತ್ಕೊಂಡಿರೋದು ಹೋಯ್ತಾ ಇರೋದು. ಮಸಾಜ್ ಇದು ಗೈಸ್ ಇವಾಗ ಇನ್ನೇನು ಹಾಸನ ಹತ್ರ ಹೋಗ್ತಾ ಇದ್ದೀವಿ. ಟೈಮು 3:43 ಆಗಿದೆ. ಒಂದು 6 o'clock ಅಷ್ಟೊತ್ತಿಗೆ ಹೋಗ್ಬೋದು. ನೋಡೋಣ. ಚಳಿ ಬೇರೆ ಜಾಸ್ತಿ ಇದೆ ಇವತ್ತು ಯಾಕೋ. ಚಳಿಲಿ ಆರಾಮಾಗಿ ಹೋಗ್ತಾ ಇರ್ಬೇಕು ಸುಮ್ಮನೆ. ಇವಾಗ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ರೋಡು ಚೆನ್ನಾಗಿದೆ. ಸೈ ಅಂಗಡಿ ಹೋಗ್ತಾ ಇರೋದು. ಬೆಕ್ಕೋ ಅಡ್ಡ ಬಂದಿತ್ತು. ಅಷ್ಟು ಮೂರ್ತಿ ಬರ್ತಲ್ಲ, ಎಷ್ಟು ಐಡಿ ಇದೆ ಈ ಸೈಡೇ ಇರೋದು ಅದು. ನಾನು ಒಂದು ಟೈಮ್ ಹೋಗಿದ್ದೇನೆ, ಒಂದಲ್ಲ 2 ಟೈಮ್ ಹೋಗಿದ್ದೇನೆ. ಚೆನ್ನಾಗಿದೆ ಅದು.